ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಇವತ್ತು ನಾನು ಮಲೈ ಬ್ರೊಕೊಲಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ರೆಸಿಪಿ. ಆ್ಯಂಡ್ ಇದನ್ನು ನಾನು ಒಂದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ರೆಸಿಪಿ ಅಂತೂ ಸೂಪರ್ ಆಗಿರುತ್ತೆ. ಆ್ಯಂಡ್ ವೆಜಿಟೇರಿಯನ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಾನ್ ವೆಜ್ ತಿನ್ನೋರಿಗೆ ಯು ಕ್ಯಾನ್ ಸೆನ್ಸ್ ಚಿಕನ್ ಮಲೈ ಹೆಂಗೆ ಮಾಡ್ಕೊತೀರೋ ಅದೇ ಥರನೇ ಫ್ಲೇವರ್ ಸಿಗುತ್ತೆ ನಿಮಗೆ. ಇಲ್ಲಿ ಬ್ರೊಕೊಲಿನ ನಾನು ಕೊಯ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಹೇಗಿರಬೇಕು ಅಂತ ಹೇಳಿದ್ರೆ ಜಾಸ್ತಿ ದೊಡ್ಡದಾಗೂ ಇರಬಾರ್ದು, ತೀರಾ ಚಿಕ್ಕದಾಗೂ ಇರಬಾರ್ದು. ಇದನ್ನು ಫಸ್ಟು ಕುದಿಯೋ ನೀರಲ್ಲಿ ಉಪ್ಪು ಹಾಕಿ ಒಂದು ಸ್ವಲ್ಪ 2 to 3 ಮಿನಿಟ್ಸ್ ಮಾತ್ರ ಬೇಯಿಸ್ಕೊತೀನಿ. ಆ್ಯಂಡ್ ಬ್ರೊಕೊಲಿನ ಜಾಸ್ತಿ ಬೇಯಿಸಬಾರ್ದು, ಅದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಹೋಗುತ್ತೆ. ಸೊ ಜಸ್ಟ್ ಫ್ರೈ ಮಾಡ್ಕೊಳ್ಳೋ ಥರ ಮಾತ್ರ ಇರಬೇಕು ಅಷ್ಟೇ. ಇದನ್ನು ಒಂದು ಸ್ವಲ್ಪ ಬಾಯ್ಲ್ ಆಗೋವರೆಗೂ, ಬಿಸಿ ನೀರು ಒಂದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ಇದು ಮಾಡ್ಕೊತಾನೆ. ಆ್ಯಂಡ್ ಇದ್ರ ಬಾಯ್ಲ್ ಆಗ್ತಾ ಇದ್ದೋ ಟೈಮಲ್ಲಿ ನಾವು ಮಲೈನ ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ಮಲೈಗೆ ಬೇಕಾಗಿರೋದು ಏನಂದರೆ ಪನ್ನೀರ್ ಬೇಕಿದೆ, ಕರ್ಡು ಒಂದು ಸ್ವಲ್ಪ ಗಟ್ಟಿ ಕರ್ಡ್ ಮೊಸರು ಎತ್ಕೊಂಡ್ರೆ ಸಾಕು, ಇಲ್ಲಾಂದರೆ ಯೋಗರ್ಟು ತಗೋಬೋದು ನೀವು. ಮತ್ತು ಪೆಪ್ಪರು, ಚಿಲ್ಲಿ ನೀವು ಚಿಲ್ಲಿ ಫ್ಲೆಕ್ಸು ಹಾಕ್ಕೋಬೋದು. ಆ್ಯಂಡ್ ಈ ಮಲೈ ಎಲ್ಲ ಪ್ರಿಪೇರ್ ಆದಮೇಲೆ ನಿಮ್ಮ ಹತ್ರ ಆರಿಗ್ಯಾನೋ ಇದ್ದರೆ ಆರಿಗ್ಯಾನೋನು ತಗೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಉಪ್ಪು ಒಂದು ಸ್ವಲ್ಪ ಲೈಟಾಗಿ ಸಕ್ಕರೆನೂ ಹಾಕ್ಕೋಬೋದು. ನಾನು ಸಕ್ಕರೆನ ಹಾಕಿಲ್ಲ, ಉಪ್ಪು ಹಾಕ್ಕೊತಾನೆ. ಆ್ಯಂಡ್ ಇಲ್ಲಿ ಸೋಕದ ಗೋಡಂಬಿ ಇಲ್ಲ ಬಾದಾಮಿ ಎರಡನ್ನೂ ಮಿಕ್ಸ್ ಮಾಡಿ ತೊಗೋಬೋದು. ಎನಿ ಫ್ರೂಟು ಒಂದು ಸ್ವಲ್ಪ ಸೋಕ್ ಮಾಡಿ ಮಿಕ್ಸಿಗೆ ತಗೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಾನು ಬ್ರೊಕೊಲಿ ಬಾಯ್ಲ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಅದನ್ನು ಕುಕ್ಕಿಂಗ್ ಪ್ರೊಸೆಸ್ನ ಸ್ಟಾಪ್ ಮಾಡೋದಕ್ಕೆ ತಣ್ಣೀರು ಹಾಕ್ತಾ ಇದ್ದಾನೆ. ಈವನ್ ಐಸ್ ವಾಟರು ಹಾಕ್ಬೋದು ನೀವು. ಕುಕ್ಕಿಂಗ್ ಪ್ರೊಸೆಸ್ ಇಲ್ಲೇ ಸ್ಟಾಪ್ ಆಗಬೇಕು, ಇನ್ನು ಕುಕ್ ಆಗಿದ್ರೆ ಚೆನ್ನಾಗಿರಲ್ಲ ಅಂತ. ಆ್ಯಂಡ್ ಇಲ್ಲಿ ನಾನು ಮಲೈಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೇನೆ. ಮೊಸರು ತಗೊಂಡಿದ್ದೇನೆ. ಆ್ಯಕ್ಚುಲಿ ಮೊಸರು ಸ್ವಲ್ಪ ನೀರಾಗಿತ್ತು ನಂದು. ಮೊಸರು ಆ್ಯಂಡ್ ಪನ್ನೀರು, ಒಂದು ಸ್ವಲ್ಪ ಪೆಪ್ಪರು, ಜೀರಿಗೆ ಪುಡಿನೂ ಹಾಕ್ಕೋಬೋದು ನೀವು, ಇಲ್ಲ ಜೀರಿಗೆ, ಉಪ್ಪು. ನಾನು ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ತೊಗೊತಾ ಇದ್ದೇನೆ, ನೀವು ಚಿಲ್ಲಿ ಫ್ಲೆಕ್ಸ್ ಬೇಕಾದ್ರೂ ತೊಗೋಬೋದು. ಚಿಲ್ಲಿ ಫ್ಲೆಕ್ಸ್ ಆರಿಗಾನೋ ನೀವು ಎಲ್ಲ ಮಿಕ್ಸ್ ಆದಮೇಲೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಇರಬೇಕಾಗತ್ತೆ. ಈ ಬಜ್ಜಿಗೆ ಬೋಂಡಾಗೆ ಮಿಕ್ಸ್ ಮಾಡಿದಾಗ ಹೆಂಗಿರುತ್ತೆ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೋಬೋದು, ಇಲ್ಲ ಜಿಂಜರ್ನ ನೀವು ಸ್ಲೈಸಸ್ ಕಟ್ ಮಾಡಿನೂ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಇದನ್ನು ಮಿಕ್ಸ್ ಮಾಡಿ ಜಸ್ಟ್ ಡೈರೆಕ್ಟ್ ನಾನ್ ಸ್ಟಿಕ್ ತವ ಮೇಲೆ ಹಾಕ್ಕೋಬೋದು. ಇಲ್ಲ ಅಂತೇಳಿದ್ರೆ ಮೈಕ್ರೋ ಓವೆನ್ನು ಇಲ್ಲ ಏರ್ ಫ್ರೈಯರ್ ಇದರಲ್ಲೇನೂ ಮಾಡ್ಕೋಬೋದು ನೀವು. ಆ್ಯಂಡ್ ನಾನಿಲ್ಲಿ ತವ ಮೇಲೇ ಹಾಕ್ತಾಯಿದ್ದೇನೆ. ನಂದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಿಲ್ಲ, ಒಂದು ಸ್ವಲ್ಪ ನೀರಾಗಿದೆ. ಸೊ ಟೈಮ್ ತಗೊಂಡು ಇದೆಲ್ಲ ಬಿಸಿ ಆಗೋಕ್ಕೆ, ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋಕ್ಕೆ. ಆ್ಯಂಡ್ ಇದಂತೂ ಸೂಪರಾಗಿ ಬಂದಿತ್ತು, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಿನೆಸ್ ಇದ್ರೇ ಚೆನ್ನಾಗಿರುತ್ತೆ. ಚಿಲ್ಲಿ ಫ್ಲೆಕ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಆ್ಯಸ್ ಆದ್ಯ ತಿಂತಾಳೆಲ್ಲ ಅವಳು ಚಿಲ್ಲಿ ಫ್ಲೆಕ್ಸ್ ಸಿಕ್ಕಿದ್ರೆ ತಿನ್ನಲ್ಲ ಅಂತೇಳಿ ನಾನು ಬಾಡಿಗೆ ಮೆಣಸಿನಕಾಯಿ ಮಿಕ್ಸಿಗೆ ಹಾಕ್ಕೊಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಕನ್ಸಿಸ್ಟೆನ್ಸಿ ಎಲ್ಲ ಚೇಂಜ್ ಆಗಿದೆ. ಅದು ಚೆನ್ನಾಗಿ ಕಾದಿ ಬ್ರೊಕೊಲಿಗೆ ಎಲ್ಲ ಮೆತ್ಕೊಬಿಡುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಗಟ್ಟಿ ಆದಮೇಲೆ ಸರ್ವ್ ಮಾಡ್ಕೊಂಡು ತಿನ್ನೋದು. ಆ್ಯಂಡ್ ಇದಕ್ಕೆ ನೀವು ಇದನ್ನು ನೀವು ಕೊತ್ತಂಬರಿ ಪುದೀನ ಚಟ್ನಿ ಜೊತೆ ತಿಂದರೆ ಸೂಪರಾಗಿರುತ್ತೆ. ಆ್ಯಂಡ್ ಬೇಕಾದರೆ ಸ್ವಲ್ಪ ಕ್ರೀಮು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದಾಗಿತ್ತು ರೆಸಿಪಿ, ಸೂಪರಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸ್ಕೊಡಿ. ವೆಜಿಟೇರಿಯನ್ಸ್ ಅಂತೂ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬೋದು. ಈ ಕ್ಯಾಮ್ರಾ ಪೊಸಿಷನ್ ಚೇಂಜ್ ಮಾಡಿದೆ, ಮರ್ತೋದೆ ಸರಿಯಾಗಿ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡಿನ್ನರ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನನ್ನದೇ ವೀಡಿಯೋ ವಾಚ್ ಮಾಡ್ತಾ ಇದ್ದಾರೆ, ಪ್ರೀವಿಯಸ್ ವೀಡಿಯೋ. ಆ್ಯಂಡ್ ಈ ವಿಡಿಯೋನ ಬೇಕಾದರೆ ನೀವು ಚೆಕ್ಔಟ್ ಮಾಡ್ಬೋದು. ಇದು ಅವಕಾಡೋ ಟೋಸ್ಟ್.
ಸೂಪರಾಗಿತ್ತು. ಸೂಪರಾಗಿ ಇರುತ್ತೆ ಆ್ಯಕ್ಚುಲಿ. ಚೆಕ್ ಮಾಡಿ ನೋಡಿ, ಸ್ನ್ಯಾಕ್ಸ್ಗೆಲ್ಲ ಸೂಪರಾಗಿರುತ್ತೆ ಆ್ಯಂಡ್ ಮಕ್ಕಳು ಇಷ್ಟಪಡ್ತಾರೆ. ಓಕೆ, ಇದಾಗುತ್ತೆ ನನ್ನ ವೀಡಿಯೋ ಇವತ್ತಿಂದು. ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್, ಶೇರ್, ಯಾರಿಗೆ ಇಷ್ಟ ಆಗುತ್ತೋ ಈ ವಿಡಿಯೋ ಆ್ಯಂಡ್ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೋ ಆ ವಿಡಿಯೋ ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡಿ. ಮಲಾಯ್ ಬ್ರಕೋಲಿ ತಿಂದು ಆಯಿಲ್ ಮಾಡಿ ಮಾಡ್ತಾ ಇದ್ದೇನೆ. ಮುಗಿಸ್ತಾ ಇದ್ದೇನೆ. ಪ್ಲೀಸ್ ಟು ಸಬ್ಸ್ಕ್ರೈಬ್.